ನಾನ್ ನಿಮ್ ಮೈಸೂರು ಹುಡುಗಿ ಛಾಯಾ. ನಾನ್ ನ್ಯೂಜಿಲೆಂಡ್ ಬಂದು 1 ಮಂತ್ ಆಗಿದೆ. ಇಲ್ಲಿ ಬಂದು ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ. ಇಲ್ಲಿ ಮೀಶೋ ತರಾನೇ ಟೀಮೋ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿಂದ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ. ಅದ್ ಹೇಗಿದೆ ಅಂತ ನೋಡೋಣ ಬನ್ನಿ. ಬಂದಿದೆ ಫೈನಲ್ ಆಗಿ, ನೋಡೋಣ ಏನೇನ್ ಬಂದಿದೆ ಅಂತ. ಫಸ್ಟ್ ಇದ್ರೊಳಗಡೆ ಏನೇನಿದೆ ಅಂತೆಲ್ಲ ಹೊರಗಡೆ ಇಟ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ನಾನು ಇದು ಏನೇನಿದೆ ಅಂತ ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಓಕೆನಾ? ಎಲ್ಲ ಎತ್ತಿಟ್ಕೊಂಡಿದ್ದೀನಿ, ಒಂದೊಂದಾಗಿ ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ಕ್ಯಾಪ್ ಹೋಲ್ಡರ್ ಅಂತ. ಇದು ನಮ್ಮ ಹಸ್ಬೆಂಡ್ ಕ್ಯಾಪ್ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಎಸ್ಬಿಟ್ಟಿರ್ತಾರೆ, ಸೊ ಅದನ್ನ ಒಂದ್ ಕಡೆ ಇಡೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ ಹೋಲ್ಡರ್ ಒಂದು ಬುಕ್ ಮಾಡಿ. ಓಪನ್ ಮಾಡೋಣ ಇದನ್ನ ಓಪನ್ ಮಾಡೋದಿಕ್ಕೆ ಏನು ಕೊಟ್ಟಿಲ್ಲ. ಇಲ್ಲ, ಆಕ್ಚುಲಿ ಓಪನ್ ಮಾಡೋದಿಕ್ಕಿದೆ, ಸಾರಿ. ಇದು ಕ್ಯಾಪ್ ಹೋಲ್ಡರ್ ಅಂತ. ಈ ತರ ಎಲ್ಲಾದ್ರೂ ಸ್ಟಿಕ್ ಮಾಡಿದ್ರೆ ಇದಕ್ಕೆ ಕ್ಯಾಪ್ ನ ಹ್ಯಾಂಗ್ ಮಾಡ್ಬೋದು. ಇದಕ್ಕೆ ಅನ್ಸೋದೇನೋ ಬಂದಿದೆ. ಇದು ಒಂದಾಗಿದೆ. ಇದು ಬಂದ್ಬಿಟ್ಟು ಮಿರರ್ ಕ್ಲೀನ್ ಮಾಡೋದು. ಇದು ಹೇಗ್ ಬಂದಿದೆ ಅಂತ ನೋಡೋಣ. ಈ ತರ ಇದೆ. ಹಿಂದೆ ಇಲ್ಲಿ ಯಾವ್ದೋ ಒಂಥರ ಬ್ರಷ್ ತರ ಬಂದಿದೆ. ಮತ್ತೆ ಇದು ಇಲ್ಲಿ ಕ್ಯಾಪ್ ತೆಗ್ದ್ಬಿಟ್ಟು ನಾವಿಲ್ಲಿ ನೀರ್ ಹಾಕ್ಬಿಟ್ಟು ಇಲ್ಲಿ ಸ್ಪ್ರೇ ಮಾಡ್ಕೊಂಡು ಕೂಡ ಕ್ಲೀನ್ ಮಾಡ್ಕೊಬಹುದು ಇದನ್ನ. ಇದು ಚೆನ್ನಾಗೇ ಬಂದಿದೆ. ಇದು ಒಂದಾಯ್ತು. ಇನ್ನ ಇದೊಂದು ಗ್ಲೌಸ್ ಬಂದಿದೆ, ಸ್ಕಿನ್ ಎಕ್ಸ್ಫೋಲಿಯೇಟರ್ದು. ಇದು ನನಗೆ ಬೇಕಿತ್ತು ಆಕ್ಚುಲಿ, ಅದಕ್ಕೋಸ್ಕರ ಅಂತ ಬುಕ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಂದಿದೆ. ಆದ್ರೆ ಇದು ಹೆಂಗ್ ವರ್ಕ್ ಮಾಡತ್ತೆ ಅಂತ ನನ್ಗಂತೂ ಗೊತ್ತಿಲ್ಲ, ನೋಡ್ಬೇಕು ಹೆಂಗ್ ವರ್ಕ್ ಮಾಡತ್ತೆ ಅಂತ ಹೇಳ್ಬಿಟ್ಟು. ಇದೊಂದು ಬಂದಿದೆ. ಇನ್ನ ನಾನು ಮತ್ತೆ ನನ್ನ ಸಿಸ್ಟರ್ ಪ್ಲಾನ್ ಮಾಡಿ ನೇಲ್ಸ್ ನ ಆರ್ಡರ್ ಮಾಡಿದ್ವಿ. ನೇಲ್ಸ್ ಎಲ್ಲ ಬಂದಿದೆ, ಚೆನ್ನಾಗಿ ಬಂದಿದೆ ಆಕ್ಚುಲಿ. ಎಲ್ಲ 2 ಸೆಟ್ ಬಂದಿದೆ, ಅಂದ್ರೆ 20 ಇರುತ್ತೆ ಇದ್ರಲ್ಲಿ. ಕಲರ್ಸ್ ಎಲ್ಲ ಬಂದಿದೆ, ಚೆನ್ನಾಗಿದೆ. ಅದಾದ್ಮೇಲೆ ಇದು ಕಾಲ್ದು ನೇಲ್ಸ್ ಬಂದ್ಬಿಟ್ಟು ಇದನ್ನು ಕೂಡ ಆರ್ಡರ್ ಮಾಡಿದ್ವಿ. ಇದು ಬಂದಿದೆ, ಇದು ಚೆನ್ನಾಗೇ ಬಂದಿದೆ. ಬಟ್ ಇನ್ನೂ ನಾವು ಯೂಸ್ ಮಾಡಿಲ್ಲ ಹೇಗಿದೆ ಅಂತ, ಸೊ ನೋಡ್ಬೇಕು. ಇದನ್ನೆಲ್ಲ ಯೂಸ್ ಮಾಡಿ ಚೆನ್ನಾಗಿದ್ರೆ, ಚೆನ್ನಾಗಿ ಕಾಣಿಸ್ತಿದ್ರೆ ಅದು ಕೂಡ ನಿಮ್ಗೆ ಇನ್ನೊಂದ್ಸಲ ತೋರಿಸ್ತೀನಿ. ಅದಾದ್ಮೇಲೆ ಇನ್ನೊಂದು ಇದ್ ಬಂದ್ಬಿಟ್ಟು ಕತ್ತಿಗೆ ಹಾಕುವಂಥದ್ದು. ಇದು ಗೊರ್ಕೆ ಸೌಂಡ್ ಬರುತ್ತಲ್ಲ, ಗೊರ್ಕೆ ಜಾಸ್ತಿ ಹೊಡಿತಾರೆ ಅನ್ನೋರಿಗೆ ಇದನ್ನ ಯೂಸ್ ಮಾಡ್ತಾರೆ. ಇದ್ ಹೆಂಗ್ ವರ್ಕ್ ಮಾಡುತ್ತೆ ಅಂತ ಮಾತ್ರ ನನಗ್ ಗೊತ್ತಿಲ್ಲ, ನೋಡ್ಬೇಕು. ಇದನ್ನ ಹಾಕಿ ಗೊರ್ಕೆ ನಿಲ್ಲುತ್ತಾ ಇಲ್ವಾ ಅಂತ, ಅದಂತೂ ನಂಗೆ ಗೊತ್ತಿಲ್ಲ, ನೋಡೋಣ. ಇದೊಂದು ತರ್ಸಿದೀನಿ. ಅದಾದ್ಮೇಲೆ ಇದೊಂದು ಸ್ಲಿಪ್ಪರ್ ಆರ್ಡರ್ ಮಾಡಿದ್ದೆ. ಇದನ್ನ ನಾನು ಇಲ್ಲೇ ಎಲ್ಲಾದ್ರೂ ಹೊರ್ಗಡೆ ಹೋದಾಗ ಅಥವಾ ಜಿಮ್ಗೆ ಹೋದಾಗ ಅಲ್ಲಿಗೆ ಬೇಕಾಗಿರ್ತಿತ್ತು ನನಗೆ ಸ್ಲಿಪ್ಪರ್. ಸಾರಿ, ಸುಮ್ಮನೆ ಹಂಗೆ ಡೈಲಿ ಯೂಸ್ಗೋಸ್ಕರ ಮಾಡಿದ್ದಿದ್ದು. ಇದು ಚೆನ್ನಾಗೇ ಬಂದಿದೆ, ಓಕೆ. ಆದ್ಮೇಲೆ ಇನ್ನೊಂದು ಫ್ರೆಂಡ್ಸ್, ನಿಮ್ಗೆ ಇದನ್ನ ನಾನು ತೋರಿಸ್ಲೇಬೇಕು. ನಮ್ಗಂತೂ ಇದು ಎಷ್ಟು ಕಷ್ಟ ಆಗಿತ್ತು ಅಂದ್ರೆ, ಇಲ್ಲಿ ವಾಶ್ರೂಮ್ ಅಲ್ಲಿ ನಮ್ಗೆ ಇದು ಫಾಸೆಟ್ ಆರ್ಡರ್ ಮಾಡಿದೀವಿ. ನನ್ಗೂ ನನ್ನ ಸಿಸ್ಟರ್ಗೆ ಇದೇ ಒಂದು ತಲೆನೋವು ಆಗೋಗಿತ್ತು ಫ್ರೆಂಡ್ಸ್. ಇಲ್ಲಿ ಟಿಶ್ಯೂಸ್ ಬಿಟ್ರೆ ನೀರು, ನಮ್ಗಂತೂ ನಿಮ್ಗೆ ಗೊತ್ತಿದೆ ಎಷ್ಟು ಇಂಪಾರ್ಟೆಂಟ್ ಇದು ಅಂತ ಹೇಳ್ಬಿಟ್ಟು. ಇದಂತೂ ಫೈನಲಿ ಬಂದಿದೆ, ನಂಗೊಂದು ಖುಷಿ. ಇದು ನೀನ್ ಫಿಕ್ಸ್ ಮಾಡ್ಕೊಬೇಕಷ್ಟೇನೆ. ಇದು ಹೇಳಕ್ಕೆ ನಗು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಹೆಂಗ್ ಇರ್ತಾರೆ ಜನಗಳು ಅಂತ ನಂಗಂತೂ ಗೊತ್ತಿಲ್ಲ, ಇದಿಲ್ದೆ ಕರ್ಮ. ಇನ್ನ ರಿಂಗ್ ಲೈಟ್ ಆರ್ಡರ್ ಮಾಡಿದ್ವಿ. ಇದು ಹೆಂಗಿದೆ ಅಂತ ನೋಡೋಣ. ರಿಂಗ್ ಲೈಟ್ ಇದು ಚೆನ್ನಾಗೇನೋ ಬಂದಿದೆ, ಬಟ್
ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ, ಎಷ್ಟು ಚೆನ್ನಾಗಿ ಇದೆ ಅಂತ ಗೊತ್ತಿಲ್ಲ. ಇದನ್ನ ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಯಾಕೆಂದ್ರೆ ಇವಾಗ ವಿಡಿಯೋ ಮಾಡ್ತಿರೋದ್ರಿಂದ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ಇದೊಂದು ಬೇಕಿತ್ತು, ಇದೊಂದು ಆರ್ಡರ್ ಮಾಡ್ಕೊಂಡಿದೀವಿ. ಆಕ್ಚುಲಿ ಆರ್ಡರ್ ಮಾಡಿರೋ ಎಲ್ಲಾ ಪ್ರಾಡಕ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಇದೊಂದಿದೆ, ಇದೇನಂತ, ಯಾ ಇದು ಕಾರ್ ಕ್ಲೀನ್ ಮಾಡೋದು. ನೋಡೋಣ ಇದು ಹೇಗಿದೆ ಅಂತ. ಇದು ಪೈಪ್ಸ್ಗಳು, ಬ್ರಷ್, ಇದನ್ನ ಫಿಕ್ಸ್ ಮಾಡ್ಕೋಬೇಕು ಅಂತ ಅನ್ಕೊಂತೀನಿ. ಇದು ಕೇಬಲ್ ಕೊಟ್ಟಿದ್ದಾರೆ ಒಂದು, ಇದು ಚಾರ್ಜ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಇದನ್ನ ಫಿಕ್ಸ್ ಮಾಡ್ಕೊಬೇಕು ನಾವು. ಇದನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ಕಾರ್ದು ವ್ಯಾಕ್ಯೂಮ್ ಇದು ಆಕ್ಚುಲಿ. ಸೊ ಕಾರ್ ಕ್ಲೀನ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿರೋಂಥದ್ದು. ಸೊ ಬ್ರಷ್ ಮತ್ತೆ ಪೈಪ್ಸ್ ಇದೆಲ್ಲ ಏನೇನೋ ಕೊಟ್ಟಿದ್ದಾರೆ, ಟೂಲ್ಸ್ ಎಲ್ಲ ಬಂದಿದೆ. ಇದನ್ನ ಯಾವ ತರ ಫಿಕ್ಸ್ ಮಾಡೋದು ನನ್ಗಂತೂ ಗೊತ್ತಿಲ್ಲ, ಅವ್ರು ಬಂದು ಫಿಕ್ಸ್ ಮಾಡ್ಕೊಂತಾರೆ. ಇಷ್ಟನ್ನ ಆರ್ಡರ್ ಮಾಡಿದ್ದೆ, ಎಲ್ಲ ಚೆನ್ನಾಗಿ ಬಂದಿದೆ. ಸಾರಿ, ಇನ್ನೊಂದೇ ಒಂದು ಬಿಟ್ಬಿಟ್ಟಿದ್ದೀನಿ. ಇದು ಆಕ್ಚುಲಿ ಒಂದು ಆರ್ಡರ್ ಮಾಡಿದ್ದೆ, ನಂದು ಜೀನ್ಸ್ ಬಂದ್ಬಿಟ್ಟು ಲೂಸ್ ಇದ್ದಾಗ ಟೈಟ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು. ಇದನ್ನ ಯಾವ ತರ ಇದ್ ಮಾಡೋದಂತ ನಂಗೆ ಗೊತ್ತಿಲ್ಲ. ಆಕ್ಚುಲಿ ಇದ್ರೊಳಗಡೆಗೇನೋ ಫಿಕ್ಸ್ ಮಾಡ್ಕೊಬೇಕು ಅಂತ ಅನ್ಕೊಂತೀನಿ, ಅದಕ್ಕಿರ್ಬೇಕು. ಇದೊಂದು ಬುಕ್ ಮಾಡಿದೆ. ಇಷ್ಟೇ ಫ್ರೆಂಡ್ಸ್, ಇಷ್ಟನ್ನ ಆರ್ಡರ್ ಮಾಡಿದ್ದೆ, ಎಲ್ಲ ಚೆನ್ನಾಗೇ ಬಂದಿದೆ. ಈ ಪ್ರಾಡಕ್ಟ್ಸ್ಗೆಲ್ಲ ನಾನು ರೇಟಿಂಗ್ ಕೊಡೋದಾದ್ರೆ 10ಗೆ 9.5 ಕೊಡ್ತೀನಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಬಂದಿದೆ. ಯಾಕೋ ನಂಗೆ ರಿಂಗ್ ಲೈಟ್ ತೂಕ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದು ಹೆಂಗ್ ವರ್ಕ್ ಮಾಡುತ್ತೆ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.